ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚಿಗೆ ಯಾವ ರೀತಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಪಿಲ್ಲೋನ ತಗೊಂಡು ಈ ರೀತಿ 80 ಸಲ ಸುತ್ಕೊಳ್ತೀನಿ. ನೀವು ಕೂಡ ಇದೇ ರೀತಿ ಸುತ್ಕೊಳ್ಳಿ. ನೀವು ಪಿಲ್ಲೋನಾದರೂ ಯೂಸ್ ಮಾಡ್ಬೋದು ಅಥವಾ ಕಾರ್ಡ್ಬೋರ್ಡ್, ಬುಕ್ಸ್ ಯಾವ್ದು ಬೇಕಾದರೂ ಯೂಸ್ ಮಾಡಿಕೊಂಡು ನೀವು ಥ್ರೆಡ್ನ ಪ್ರಿಪೇರ್ ಮಾಡ್ಕೊಬೋದು. ನಾನು ಇದೇ ರೀತಿ 80 ರೌಂಡು ಸುತ್ಕೊಳ್ತೀನಿ. ಬಿಗಿನರ್ಸ್ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಬೇಬಿ ಕುಚ್ಚಿಗೆ ಯಾವ ರೀತಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಬೇಕು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋನ ರೆಫರ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿದ್ರೆ ಎಷ್ಟು ಈಸಿಯಾಗಿ ನಾವು ಬೇಬಿ ಕುಚ್ಚು ಕಟ್ಬೋದು ಅನ್ನೋದನ್ನು ನೋಡ್ಬೋದು. ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಥ್ರೆಡ್ನ 87 ಸುತ್ಕೊಂಡಾದಮೇಲೆ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡ್ಕೊಂಡಾದಮೇಲೆ ನಾನು ಸೂಜಿ ಐಗೆ ಕಾಟನ್ ಥ್ರೆಡ್ನ ಹಾಕಿಬಿಟ್ಟು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ ಒಳಗೆ ನಾನು ಸಿಲ್ಕ್ ಥ್ರೆಡ್ನ ಹಾಕಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಒಟ್ಟು ಟೋಟಲ್ 167 ದಾರ ಆಗುತ್ತೆ. ಇದನ್ನು ಯಾವ ರೀತಿ ಐರನ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ಐರನ್ ಮಾಡ್ಕೊಳ್ಳಿ. ಐರನ್ ಬಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೈಟ್ನರ್ ಕೂಡ ಯೂಸ್ ಮಾಡ್ಬೋದು. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸಿಲ್ಕ್ ಥ್ರೆಡ್ಡು. ಇವಾಗ ನಾನು ಯಾವ ರೀತಿ ಬೇಬಿ ಕುಚ್ಚು ಕಟ್ಟೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಬೇಬಿ ಕುಚ್ಚುಗಳನ್ನು ನಾನು ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ನಾವು ಬೇಬಿ ಕುಚ್ಚುಗಳನ್ನು ಕಟ್ಬೋದು. ನೀವು ಕುಚ್ಚು ಹಾಕಬೇಕಾದ್ರೆ ಏನಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅದಕ್ಕೆ ಸಲ್ಯೂಷನ್ನ ಹೇಳಬೇಕು ಅದನ್ನು ಹೇಳ್ಕೊಡ್ತೀನಿ. ಬೇಬಿ ಕುಚ್ಚು ಹಾಕಬೇಕಾದ್ರೆ ನೋಡಿ ಈ ರೀತಿ ಭಾರವಾಗಿ ಏನಾದ್ರು ಇಟ್ಕೊಬೇಕು. ಇವಾಗ ನಾನು ಹಾಫ್ ಇಂಚಿಗೆ ಒಂದೊಂದು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವು ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ಲ, ಇವಾಗ ಬೇಬಿ ಕುಚ್ಚು ಕಟ್ಟೋದನ್ನು ನಾನು ತೋರಿಸ್ತೀನಿ. ಇವಾಗ ಹಾಫ್ ಇಂಚ್ ಇತ್ತಲ್ವ ಅಲ್ಲಿಗೆ ಸೂಜಿನ ಚುಚ್ಚಿಬಿಟ್ಟು ನಿಮಗೆ ಬೇಬಿ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕು ಅಷ್ಟುದ್ದಕ್ಕೆ ಎಳ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಳ್ಕೊಳ್ಳಿ. ನಿಮಗೆ ಕುಚ್ಚು ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ. ನನಗೆ ಕಸ್ಟಮರ್ ಸ್ವಲ್ಪ ಶಾರ್ಟಾಗಿ ಇರಲಿ ಬೇಬಿ ಕುಚ್ಚು ಅಂತ ಹೇಳಿದರು, ಅದಕ್ಕೋಸ್ಕರ ಸ್ಮಾಲಾಗಿ ನಾನು ಬೇಬಿ ಕುಚ್ಚನ್ನ ಕಟ್ತಾಯಿದ್ದೀನಿ. 2 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ನಾನು ಸೂಜಿ ಐಗೆ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ಡಿಗೆ ಇವಾಗ 3 to 4 ಟೈಮ್ಸ್ ಸುತ್ಕೊಳ್ತೀನಿ. ನೀವು ಕೂಡ 3 to 4 ಟೈಮ್ಸ್ ಅಥವಾ 5 ಟೈಮ್ಸ್ ಆದರೂ ಸುತ್ಕೊಳ್ಳಿ, ಯುವರ್ ಚಾಯ್ಸ್. ನಾವು ಝರಿ ಥ್ರೆಡ್ನ ಎಷ್ಟು ಸುತ್ತುತ್ತೀವೋ ಅಷ್ಟು ಕೂಡ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚು. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು 3 to 4 ಟೈಮ್ಸ್ ಸುತ್ಕೊಂಡಾಗಿದೆ ಝರಿ ಥ್ರೆಡ್ನ. ಇವಾಗ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ನಿಮಗೆ ಕುಚ್ಚು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಸರಿಯಾಗಿ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಷ್ಟುದ್ದ ಕುಚ್ಚು ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಬೇಬಿ ಕುಚ್ಚು. ಎರಡೂ ಕೂಡ ಒಂದೇ ಸೈಜಲ್ಲಿದೆ ನೋಡಿ. ಇವಾಗ ಮತ್ತೆ ನಾನು ಇನ್ನೂ ಒಂದು ಬೇಬಿ ಕುಚ್ಚು ಕಟ್ಟೋದನ್ನು ತೋರಿಸ್ತೀನಿ. ನೀವು ಬೇಕಿದ್ರೆ ಇನ್ನೂ ಹತ್ರ ಬೇಕು ಅಂದರೆ ಇನ್ನು ಹತ್ರನಾದರೂ ಹಾಕ್ಬೋದು. ನಾನು ಹಾಫ್ ಇಂಚಿಗೆ ಒಂದೊಂದು ಬೇಬಿ ಕುಚ್ಚು ಹಾಕೋದು. ಇವಾಗ ಹಾಫ್ ಇಂಚಿಗೆ ಟಿಕ್ ಮಾಡ್ಕೊಂಡಿದ್ದೆ ಅಲ್ಲ, ಅಲ್ಲಿಗೆ ಸೂಜಿನ ಚುಚ್ಚಿಬಿಟ್ಟು ಥ್ರೆಡ್ನ ಎಳ್ಕೊಳ್ತೀನಿ. ಥ್ರೆಡ್ನ ಎಳ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಝರಿ ಥ್ರೆಡ್ನ ತಗೊಂಡು 3 to 4 ಟೈಮ್ಸ್ ಸುತ್ಕೊಬೇಕು. ನೀವು ಬೇಕಿದ್ರೆ 4 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ತಗೊಳ್ಬೇಕಾದ್ರೂ ಸುತ್ಕೊಬೋದು. ನಾನು 2 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ತಗೊಂಡು ಸುತ್ಕೊಳೋದು ಎಲ್ಲ ಡಿಸೈನ್ಸಿಗೂ ಕೂಡ. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಇದೆ ಝರಿ ಥ್ರೆಡ್ನ ಸುತ್ಕೊಳಕ್ಕೆ ಅದೇ ರೀತಿ ಸುತ್ಕೊಳ್ಳಿ. ನನಗೆ ಈ ರೀತಿಯೇ ಕಂಫರ್ಟೇಬಲ್ ಇದೆ, ಅದಕ್ಕೋಸ್ಕರ ನಾನು ಇದೇ ರೀತಿ ಝರಿ ಥ್ರೆಡ್ನ ಸುತ್ಕೊಳೋದು. ಇವಾಗ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಕುಚ್ಚು ಯಾವ ಲೆಂತಿಗೆ ಬೇಕೋ ಅಷ್ಟಕ್ಕೆ ನಾನು ಟ್ರಿಮ್ ಮಾಡ್ಕೊತೀನಿ.
ತುಂಬ ಜನಕ್ಕೆ ಡೌಟ್ ಇರುತ್ತೆ, ಸಿಸರ್ನ ಯೂಸ್ ಮಾಡಬೇಕಾ ಟ್ರಿಮ್ಮರ್ನ ಯೂಸ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ನಾನು ಎಲ್ಲ ಡಿಸೈನ್ಸಿಗೂ ಕೂಡ ಇತ್ತೀಚೆಗೆ ಟ್ರಿಮ್ಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಅವಾಗೆಲ್ಲ ನಾನು ಸಿಸರ್ನ ಯೂಸ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಇವಾಗ ಮತ್ತೆ ನಾವು 1/2 ಇಂಚಿಗೆ ಟಿಕ್ ಮಾಡಿದ್ವಿ ಅಲ್ಲ, ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ಪಾಸ್ ಮಾಡ್ಕೊತೀನಿ. ಅಂದರೆ ಸೂಜಿನ ಚುಚ್ಚಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಥ್ರೆಡ್ಡು ಎಷ್ಟುದ್ದ ಬೇಕು ಅಂದರೆ ಕುಚ್ಚು ಲೆಂತು ಎಷ್ಟು ಬೇಕು ಅಷ್ಟು ಲೆಂತಿಗೆ ಸರಿಯಾಗಿ ಫೋಲ್ಡ್ ಮಾಡಿಕೊಂಡು 2 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ತಗೊಂಡು ಸುತ್ಕೊಬೇಕು. ನಿಮಗೆ ಬೇರೆ ಯಾವುದಾದ್ರು ಡಿಸೈನಿಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಕಳಿಸಿದ್ರೆ ನಾನು ಪಕ್ಕ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಗ್ಬೋದು, ನಾನು ಕೊಡ್ತೀನಿ. ಇವಾಗ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಳ್ಳಿ. ಬೇಬಿ ಕುಚ್ಚು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.